ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಸ್ನೇಹಿತರ, ಜಗತ್ತಲ್ಲಿ ದೊಡ್ಡ ಅನಾಹುತ ಆಗಿದೆ. ದಕ್ಷಿಣ ಅಮೆರಿಕ ಖಂಡದ ವೆನೆಜುವೆಲಾದಲ್ಲಿ ವಿಧ್ವಂಸ ಸೃಷ್ಟಿಯಾಗಿದೆ. ಸರಣಿ ಭೂಕಂಪ ಉಂಟಾಗಿದ್ದು ಗರಿಷ್ಠ 1,00,000 ಜನ ಸತ್ತಿರಬಹುದು ಅನ್ನೋ ಆಘಾತಕಾರಿ ಮಾಹಿತಿ ಸಿಗ್ತಾ ಇದೆ. ಮನೆಗಳು, ಅಪಾರ್ಟ್ಮೆಂಟ್ಸ್, ಏರ್ಪೋರ್ಟ್ಸ್ ಎಲ್ಲ ನಾಶ ಆಗೋಗಿವೆ. ಕೇವಲ 1 ನಿಮಿಷದ ಅಂತರದಲ್ಲಿ 2 ಪ್ರಬಲ ಭೂಕಂಪಗಳು ಉಂಟಾಗಿವೆ. ಇದರ ತೀವ್ರತೆ 7.1ರಿಂದ 7.5ರಷ್ಟು ಇದೆ ಅಂತ ಹೇಳಿ ದಾಖಲಾಗಿದೆ. ಈ 2 ಕಂಪನದ ಕೇಂದ್ರ ಬಿಂದು 22 ಮತ್ತು 10 ಕಿಲೋಮೀಟರ್ ಆಳದಲ್ಲಿ ಪತ್ತೆಯಾಗಿವೆ. ಇದಾದ ನಂತರ ಮತ್ತೆ 20 ಸಲ ಲಘು ಭೂಕಂಪನಗಳಾಗಿವೆ, ಆಫ್ಟರ್ ಶಾಕ್ಸ್. ಇದರಿಂದ ವೆನೆಜುವೆಲಾ ರಾಜಧಾನಿ ಕಾರಕಸ್ನಲ್ಲಿ ವಿನಾಶ ಸೃಷ್ಟಿಯಾಗಿದೆ. ಕಟ್ಟಡಗಳು ಅತ್ತಿಂದಿತ್ತ ಅಲುಗಾಡಿದ್ವು. ಜನ ಪ್ರಾಣ ಉಳಿಸ್ಕೊಳ್ಳೋಕೆ ಓಡುತ್ತಿರೋ ದೃಶ್ಯಗಳು ಕೂಡ ಸೆರೆಯಾಗಿವೆ. ಅಮೆರಿಕದ ಜಿಯೋಲಾಜಿಕಲ್ ಸರ್ವೆ ಪ್ರಕಾರ ಈ ದುರಂತದಲ್ಲಿ 10,000ದಿಂದ 1,00,000ದವರೆಗೂ ಜನ ಪ್ರಾಣ ಕಳ್ಕೊಂಡಿರಬಹುದು ಅಂತ ಇಮಿಡಿಯೇಟ್ ಅಂದಾಜನ್ನ ಮಾಡಲಾಗಿದೆ. ಹೀಗಾಗಿ ವೆನೆಜುವೆಲಾ ಸರ್ಕಾರ ದೇಶಾದ್ಯಂತ ತುರ್ತು ಪರಿಸ್ಥಿತಿಯನ್ನ ಘೋಷಿಸಿದೆ. ರಕ್ಷಣಾ ಕಾರ್ಯಾಚರಣೆಗೆ ಸೇನೆ ಸೇರಿ ಎಲ್ಲಾ ಭದ್ರತಾ ಪಡೆಗಳನ್ನ ನಿಯೋಜನೆ ಮಾಡಲಾಗಿದೆ. ಮುಂದಿನ ಕೆಲ ದಿನ ಶಾಲಾ, ಕಾಲೇಜು ಎಲ್ಲದಕ್ಕೂ ಕೂಡ ಈ ರೀತಿ ರಜೆಯನ್ನ ಘೋಷಿಸಲಾಗಿದೆ. ಭೂಕಂಪನದ ನಂತರ ವೆನೆಜುವೆಲಾಗೆ ಸುನಾಮಿ ಅಲರ್ಟ್ ಕೂಡ ಘೋಷಿಸಲಾಗಿದೆ. ಈ ಭಯಾನಕ ದುರಂತ ಇಡೀ ಜಗತ್ತನ್ನ ಬೆಚ್ಚಿ ಬೀಳಿಸಿದೆ. ಅಧ್ಯಕ್ಷ ಟ್ರಂಪ್ ಕೂಡ ವೆನೆಜುವೆಲಾ ಜನರಿಗೆ ಸಹಾಯ ಮಾಡೋಕೆ ಅಮೆರಿಕ ರೆಡಿ ಅಂತ ಹೇಳಿದ್ದಾರೆ. ಅಲ್ಲದೆ ಅವರಿಗೆ ಏನೇನ್ ಬೇಕೋ ಎಲ್ಲ ಅಗತ್ಯ ಸಾಮಗ್ರಿಯನ್ನ ಕೊಡಿ ಅಂತ ಸಂಬಂಧಪಟ್ಟ ಎಲ್ಲ ಏಜೆನ್ಸಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಪಿಎಂ ಮೋದಿ ಕೂಡ ತೀವ್ರ ಕಳವಳ ಮತ್ತು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಸಂಕಷ್ಟದ ಟೈಮ್ನಲ್ಲಿ ಭಾರತ ವೆನೆಜುವೆಲಾಗೆ ಸಹಾಯ ಮಾಡುತ್ತೆ ಎಲ್ಲ ರೀತಿಯಲ್ಲೂ ಅಂತ ಪಿಎಂ ಭರವಸೆ ಕೊಟ್ಟಿದ್ದಾರೆ. ತತ್ತರಿಸಿ ಹೋಗಿರೋ ವೆನೆಜುವೆಲಾಗೆ ಬ್ರೆಜಿಲ್, ಬೊಲಿವಿಯಾ, ಅರ್ಜೆಂಟೀನಾ, ಉರುಗ್ವೆ, ಪನಾಮಾ ಸೇರಿ ಹಲವು ರಾಷ್ಟ್ರಗಳು, ಮುಖ್ಯವಾಗಿ ಅಕ್ಕಪಕ್ಕದ ರಾಷ್ಟ್ರಗಳು ಮಾನವೀಯ ನೆರವನ್ನ ಘೋಷಿಸಿವೆ. ವೆನೆಜುವೆಲಾ ಕೆರೆಬಿಯನ್ ಮತ್ತು ದಕ್ಷಿಣ ಅಮೆರಿಕದ ಟೆಕ್ಟಾನಿಕ್ ಪ್ಲೇಟ್ಗಳ ಅಂಚಿನಲ್ಲಿದೆ. ಈ 2 ದೈತ್ಯ ಪ್ಲೇಟ್ಗಳ ನಿರಂತರ ಘರ್ಷಣೆಯಿಂದಾಗಿ ಇಲ್ಲಿ ಆಗಾಗ ಭೂಮಿ ನಡುಗುತ್ತೆ. ಹಾಗೆ ಈ ವೆನೆಜುವೆಲಾದಲ್ಲಿ ಬೊಕಾನೋ, ಸ್ಯಾನ್ ಸೆಬಾಸ್ಟಿಯನ್ ಮತ್ತು ಎಲ್ ಪಿಲಾರ್ನಂತಹ ಫಾಲ್ಟ್ ಲೈನ್ಸ್ ಇವೆ. ಭೂಮಿಯ ಒಳಗಿನ ಈ ಪ್ರಮುಖ ಬಿರುಕುಗಳ ಮೂವ್ಮೆಂಟ್ ಇಲ್ಲಿ ಕಂಪನ ಜಾಸ್ತಿ ಇರೋದಕ್ಕೆ ಮುಖ್ಯ ಕಾರಣ. ಈ ಹಿಂದೆ 2018ರಲ್ಲಿ ದೊಡ್ಡ ಭೂಕಂಪ ಆಗಿತ್ತು. ವೆನೆಜುವೆಲಾದ ಉತ್ತರ ಕರಾವಳಿ ತೀರದಲ್ಲಿ 7.2 ತೀವ್ರತೆದು 400ಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡಿದ್ರು. ಅದಕ್ಕೂ ಮೊದಲು ಕೂಡ ವೆನೆಜುವೆಲಾದಲ್ಲಿ ಹಲವು ಬಾರಿ ಭೂಕಂಪ ಆಗಿ ಅಪಾರ ಸಾವು ನೋವು ಆಗಿದ್ವು. ಆದರೆ ಈಗ ವೆನೆಜುವೆಲಾದಲ್ಲಿ ಸಾವಿನ ಪ್ರಮಾಣ ನೋಡಿ ಮಿನಿಮಮ್ 10,000ದಿಂದ 1,00,000 ಜನ ಅಂತ ಹೇಳ್ತಿದ್ದಾರೆ. ಮ್ಯಾಸಿವ್ ಇದು. ಇಡೀ ಜಗತ್ತು ಹೆಲ್ಪ್ ಮಾಡಬೇಕು ವೆನೆಜುವೆಲಾಗೆ. ಈಗ ಜಗತ್ತಿನ ಜವಾಬ್ದಾರಿ. ಇನ್ನು ಜಪಾನ್ನಲ್ಲೂ ಕೂಡ ಭೂಮಿ ಕಂಪಿಸಿದೆ. 6.9 ತೀವ್ರತೆಯ ಕಂಪನ ದಾಖಲಾಗಿದೆ. ದೊಡ್ಡ ಡ್ಯಾಮೇಜ್ ಏನೂ ಆಗಿಲ್ಲ. ಇನ್ನು ತಮಿಳುನಾಡಿನ ರಾಮೇಶ್ವರಂ ಕರಾವಳಿ ಹತ್ರ ಲಂಕಾ ಉದ್ದಟತನ ತೋರಿದೆ. ಮೀನುಗಾರಿಕೆ ಮಾಡುತ್ತಿದ್ದ ಭಾರತದ ಮೀನುಗಾರರ ಬೋಟ್ಗಳ ಮೇಲೆ ಶ್ರೀಲಂಕಾ ನೇವಿ ಕಲ್ಲು ತೂರಾಟ ಮಾಡಿದೆ. ಏನಕ್ಕೆ ಕಲ್ಲು ಹಿಡ್ಕೊಂಡ್ ಬಂದಿದ್ರು ಇವರು? ಕಲ್ಲು ಹೊಡೆಯೋ ಉದ್ದೇಶದ ತಾನೇ ಕಲ್ಲು ಹಿಡ್ಕೊಂಡ್ ಬರ್ತಾರೆ, ಮುಂಚೆನೆ ಪ್ಲಾನ್ ಆಗಿದ್ರೆ. ಸುಮಾರು 30 ಬೋಟ್ಗಳನ್ನು ಟಾರ್ಗೆಟ್ ಮಾಡಿ ಚೇಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಲಂಕಾ ನೇವಿಯ 6 ಬೋಟ್ಗಳು ಭಾರತದ ಜಲಗಡಿ ಒಳಗೆ ಬಂದು ಪ್ಯಾಟ್ರೋಲಿಂಗ್ ಕೂಡ ಮಾಡಿವೆ. ಲಂಕಾ ನೇವಿ ಭಾರತದ ಗಡಿಯಲ್ಲೇ ಇತ್ತು ಅನ್ನೋದನ್ನ ಭಾರತೀಯ ಮೀನುಗಾರರ GPS ಕೂಡ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಸದ್ಯ ಈ ಘಟನೆ ಭಾರತ ಹಾಗೂ ಶ್ರೀಲಂಕಾ ನಡುವೆ ದೊಡ್ಡ ಫ್ಲಾಶ್ ಪಾಯಿಂಟ್ ಆಗಿ ಬದಲಾಗಿದೆ. ಲಂಕಾ ನೇವಿಯ ಈ ಪುಂಡಾಟದ ವಿರುದ್ಧ ತಕ್ಷಣ ಕಠಿಣ ಆಕ್ಷನ್ ತಗೋಬೇಕು ಅಂತ ನಮ್ಮ ಮೀನುಗಾರರು ಡಿಮಾಂಡ್ ಮಾಡ್ತಿದ್ದಾರೆ. ಏನೋ ದಿಲ್ಲಿಯಿಂದ ಅಮೃತ್ಸರಕ್ಕೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನವೊಂದು ಪಾಕ್ ವಾಯು ಪ್ರದೇಶ ಪ್ರವೇಶಿಸಿರೋ ಘಟನೆಯಾಗಿದೆ. ಜೂನ್ 22ನೇ ತಾರೀಕು AI 479 ಹೆಸರಿನ ವಿಮಾನ ಅಮೃತ್ಸರ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು. ಆದರೆ ಈ ವೇಳೆ ಅಟಾರಿ ಬಳಿ ಸುಮಾರು 2 ನಿಮಿಷಗಳ ಕಾಲ ಪಾಕ್ ಗಡಿಯೊಳಗೆ ಹೋಗಿದೆ. ಅಮೃತ್ಸರ ಏರ್ಪೋರ್ಟ್ನಲ್ಲಿ ಆಲ್ರೆಡಿ ಲ್ಯಾಂಡ್ ಆಗಿದ್ದ ಇನ್ನೊಂದು ವಿಮಾನಕ್ಕೆ ಹಕ್ಕಿ ಡಿಕ್ಕಿ ಹೊಡೆದಿತ್ತು. ಅದರಿಂದ ವಿಮಾನಕ್ಕೇನಾಗಿರಲಿಲ್ಲ, ಆದರೆ ಹಕ್ಕಿ ಪ್ರಾಣ ಕಳ್ಕೊಂಡಿತ್ತು. ಹಾಗಾಗಿ ಸ್ವಲ್ಪ ಅಲ್ಲಿ ಕ್ಲೀನ್ ಮಾಡೋ ಕೆಲಸ ನಡೀತಾ ಇತ್ತು. ಆ ಕಾರಣದಿಂದ ಈಗ ಏರಲ್ಲಿದ್ದ ವಿಮಾನ ಲ್ಯಾಂಡ್ ಆಗಕ್ಕಲ್ಲಿ ಜಾಗ ಖಾಲಿ ಇರಲಿಲ್ಲ. ಹೀಗಾಗಿ ಪೈಲಟ್ ಲ್ಯಾಂಡಿಂಗ್ ಕ್ಯಾನ್ಸಲ್ ಮಾಡಿ ವಿಮಾನವನ್ನು ಮತ್ತೆ ಮೇಲಕ್ಕೆ ಹಾರಿಸಬೇಕಾಯಿತು. ಆಗ ಅದು ಪಾಕ್ ಬಾರ್ಡರ್ ಒಳಗಡೆ ಸ್ವಲ್ಪ ನುಗ್ಗಿಬಿಟ್ಟಿದೆ. ಆದರೆ ಇಲ್ಲಿ ಪಾಕ್ ಗಡಿ ಪ್ರವೇಶಿಸುವಾಗ ಪಾಕ್ ಏರ್ ಟ್ರಾಫಿಕ್ ಕಂಟ್ರೋಲ್ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಲಾಗಿತ್ತು ಅಂತ ಗೊತ್ತಾಗಿದೆ. ಬಳಿಕ ವಿಮಾನವನ್ನು ವಾಪಸ್ ದಿಲ್ಲಿಗೆ ತಂದು ಇಂಧನ ಭರ್ತಿ ಮಾಡಿ ಅದೇ ದಿನ ಸಂಜೆ ಮತ್ತೆ ಅಮೃತ್ಸರಕ್ಕೆ ಕಳಿಸಲಾಗಿದೆ. ಈ ಬಗ್ಗೆ DGCAಗೂ ಕೂಡ ಮಾಹಿತಿ ಕೊಡಲಾಗಿದೆ. ಆಂತರಿಕ ತನಿಖೆನೂ ನಡೀತಾ ಇದೆ. ಈ ಬಗ್ಗೆ ರಿಪೋರ್ಟ್ ಮಾಡದ ಕಾರಣ ಅಮೃತ್ಸರ ಏರ್ ಟ್ರಾಫಿಕ್ ಕಂಟ್ರೋಲರ್ ಹಾಗೂ ವಿಮಾನದ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ಇದೇ ರೀತಿ ಜೂನ್ 12ನೇ ತಾರೀಕು ಪಾಕ್ ವಿಮಾನ ಕೂಡ ಭಾರತದ ಏರ್ ಸ್ಪೇಸ್ಗೆ ಎಂಟರ್ ಆಗಿ ಹೋಗಿತ್ತು. ಪಾಕ್ನ ಫ್ಲೈ ಜಿನ್ನಾ ಹಾರು ಜಿನ್ನಾ ವಿಮಾನ ಕೂಡ ಲಾಹೋರ್ನಿಂದ ದುಬೈಗೆ ಹೋಗುವಾಗ ಹವಾಮಾನ ವೈಪರೀತ್ಯದ ಕಾರಣ ಪಂಜಾಬ್ ಬಳಿ ಭಾರತದ ವಾಯುಪ್ರದೇಶವನ್ನು ಪ್ರವೇಶ ಮಾಡಿತ್ತು. 2 ರಾಷ್ಟ್ರಗಳು ಪಹಲ್ಗಾಮ್ ದಾಳಿಯ ಬಳಿಕ, ಆಪರೇಷನ್ ಸಿಂಧೂರ್ ಬಳಿಕ ಈಗ ಪರಸ್ಪರರಿಗೆ ಏರ್ ಸ್ಪೇಸ್ ಕೊಡಲ್ಲ ಅಂತ ನಿರ್ಬಂಧ ಹಾಕೊಂಡಿದ್ದಾರೆ. ಆದ್ರೂ ತರ ಕ್ರೈಸಿಸ್ ಎಲ್ಲ ಆದಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತಿದ್ದಾರೆ. ಇನ್ನು ಸ್ನೇಹಿತರೆ, ವೈಷ್ಣೋದೇವಿ, ಅಟಾರಿ ಬಾರ್ಡರ್, ಅಮೃತ್ಸರದ ಗೋಲ್ಡನ್ ಟೆಂಪಲ್ ಸೇರಿ ಎಲ್ಲ ಅದ್ಭುತ ಸ್ಥಳಗಳನ್ನು ನೋಡೋ ಆಸೆ ನಿಮಗಿದೆಯಾ?
ಇಲ್ಲಿ ನೋಡಿ ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಇದೆ. ಎಕ್ಸ್ಟ್ರಾ ₹1 ನಿಮಗೆ ಖರ್ಚಾಗಲ್ಲ. ಅದು ಟಿಕೆಟ್ಸ್ಗಾಗಿರ್ಬೋದು, ಫ್ಲೈಟ್ಗೆ, ಊಟಕ್ಕಾಗಿರ್ಬೋದು, ಸ್ಟೇಗಾಗಿರ್ಬೋದು, ಎಲ್ಲವನ್ನ ಒಳಗೊಂಡಿರೋದು. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಇನ್ನು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪಾಕ್ ಸೇನೆ ಜನರ ಮೇಲೆ ಸೇಡು ತೀರಿಸಿಕೊಳ್ಳೋಕೆ ಮುಂದಾಗಿದೆ. ಜನರ ಪ್ರತಿಭಟನೆ ಹತ್ತಿಕ್ಕೋಕೆ ಈಗ ಅಘೋಷಿತ ದಿಗ್ಬಂಧನ ವಿಧಿಸಿದೆ. ಪಿಒಕೆಗೆ ಬರೋ ಪ್ರಮುಖ ಸರಬರಾಜು ಮಾರ್ಗಗಳನ್ನ ಪಾಕ್ ಸರ್ಕಾರ ಬೇಕು ಅಂತಲೇ ಕಟ್ ಮಾಡಿದೆ. ಇದರಿಂದ ಅಲ್ಲಿನ ಜನರಿಗೆ ಊಟಕ್ಕೆ ರೇಷನ್ ಇಲ್ಲ, ಓಡಾಡೋಕೆ ಗಾಡಿಗೆ ಪೆಟ್ರೋಲ್ ಡೀಸೆಲ್ ಇಲ್ಲ, ಹುಷಾರಿಲ್ಲ ಅಂದ್ರೆ ಹಾಸ್ಪಿಟಲ್ಸ್ ಅಲ್ಲಿ ಎಮರ್ಜೆನ್ಸಿ ಮೆಡಿಸಿನ್ ಕಿಟ್ ಕೂಡ ಇಲ್ಲದೆ ಅಕ್ಷರಶಃ ಪರದಾಡ್ತಿದ್ದಾರೆ ಜನ. ಆದ್ರೆ ಇಷ್ಟರ ನಡುವೆನೂ ಭಾರಿ ಪ್ರತಿಭಟನೆ ಕಂಟಿನ್ಯೂ ಆಗಿದೆ. ಇನ್ನು ಪಹಲ್ಗಾಮ್ ಉಗ್ರ ದಾಳಿ ಬಗ್ಗೆ NIA ಚಾರ್ಜ್ ಶೀಟ್ ನಲ್ಲಿ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಈ ದಾಳಿಗೂ 1 ವಾರ ಮೊದಲೇ ಉಗ್ರರು ಪ್ರವಾಸಿಗರನ್ನ ಟಾರ್ಗೆಟ್ ಮಾಡೋಕೆ ಪ್ಲಾನ್ ಮಾಡಿದ್ರು. ಏಪ್ರಿಲ್ 15ರಿಂದಲೇ ಈ ದಾಳಿಯ ಸಂಚು ಶುರುವಾಗಿತ್ತು ಅಂತ ರಿವೀಲ್ ಆಗಿದೆ. ಉಗ್ರರು ಟ್ರೆಕ್ಕಿಂಗ್ ಆಪ್ ಅನ್ನ ಬಳಸಿ ದಾಳಿ ಮಾಡಬೇಕಾದ ಜಾಗವನ್ನ ಮ್ಯಾಪ್ ಮಾಡಿದ್ರು. ಪಾಕಿಸ್ತಾನದ ಹ್ಯಾಂಡ್ಲರ್ ಸಾಜಿದ್ ಜಟ್ ಉಗ್ರರಿಗೆ ಟ್ರೆಕ್ಕಿಂಗ್ ಆಪ್ ಮೂಲಕ ಲೊಕೇಶನ್ ಕಳಿಸ್ತಾ ಇದ್ದ ಅಂತ NIA ಹೇಳಿದೆ. ಪಹಲ್ಗಾಮ್ ಉಗ್ರ ದಾಳಿ ನಂತರ ಸೇನೆ ಆಪರೇಷನ್ ಮಹಾದೇವ್ ಕಾರ್ಯಾಚರಣೆ ನಡೆಸಿ 3 ಉಗ್ರಗಾಮಿಗಳನ್ನ ಹೊಡೆದು ಹಾಕಿತ್ತು. ಆಗ ಮೃತಪಟ್ಟ ಉಗ್ರನ ಮೊಬೈಲ್ ಚೆಕ್ ಮಾಡಿದಾಗ ರಹಸ್ಯ ಹೊರಬಿದ್ದಿದೆ. ಅಲ್ಲದೆ ಈ ಉಗ್ರರ ಮೊಬೈಲ್ನಲ್ಲಿ ಹ್ಯಾಂಡ್ಲರ್ ಜೊತೆಗಿನ ಚಾಟ್, ಫೋಟೋಗಳು ಕೂಡ ಲಭ್ಯ ಆಗಿವೆ. ಇನ್ನು ದಿಲ್ಲಿಯಲ್ಲಿ ಬಾಂಗ್ಲಾ ಪ್ರಧಾನಿಯ ಸಲಹೆಗಾರನನ್ನ ತಡೆದಿದ್ದ ವಿಚಾರ ಭಾರತ ಬಾಂಗ್ಲಾ ನಡುವೆ ಹೊಸ ರಾಜತಾಂತ್ರಿಕ ಬಿಕ್ಕಟ್ಟಿಗೆ ಕಾರಣ ಆಗಿದೆ. ಈ ಸಂಬಂಧ ಭಾರತ ಕೊಟ್ಟಿರೋ ಸ್ಪಷ್ಟನೆ ಅಸಮರ್ಪಕವಾಗಿದೆ ಅಂತ ಬಾಂಗ್ಲಾ ಸರ್ಕಾರ ಅಸಮಾಧಾನ ಹೊರಹಾಕಿದೆ. ಜೂನ್ 14ನೇ ತಾರೀಕು ದಿಲ್ಲಿಗೆ ಬಂದಿದ್ದ ಜಹೇದುರ್ ರೆಹಮಾನ್ ಅವರನ್ನ ಬ್ಲಾಕ್ ಲಿಸ್ಟ್ ನಲ್ಲಿದ್ದಾರೆ ಅಂತ ಹೇಳಿ ಇಮಿಗ್ರೇಷನ್ ಅಧಿಕಾರಿಗಳು ತಡೆದಿದ್ರು. 2 ಗಂಟೆಗೂ ಅಧಿಕ ಕಾಲ ವಿಚಾರಣೆ ಮಾಡಿದ್ರು. ಈ ಬಗ್ಗೆ ಭಾರತದ ವಿದೇಶಾಂಗ ಇಲಾಖೆ ಕ್ಲಾರಿಫಿಕೇಶನ್ ಕೊಟ್ಟಿತ್ತು. ವಿಚಾರಣೆ ಮಾಡಿ ಎಂಟ್ರಿ ಕೊಟ್ಟಿದ್ವಿ, ಆದ್ರೆ ಅವರು ನಾನು ಬರಲ್ಲ ಅಂತ ಹೇಳಿ ವಾಪಸ್ ಢಾಕಾಗ್ ಹೋದ್ರು ಅಂತ ಭಾರತ ಹೇಳಿತ್ತು. ಆದ್ರೆ ಇದಕ್ಕೆ ಬಾಂಗ್ಲಾ ಸರ್ಕಾರ ಅಸಮಾಧಾನ ಹೊರಹಾಕಿದೆ. ಅವರು ದಿಲ್ಲಿಯಲ್ಲಿ ನಡೆಯೋ IORA ಇಂಡಿಯನ್ ಓಷನ್ ರಿಮ್ ಅಸೋಸಿಯೇಷನ್ ಮೀಟಿಂಗ್ಗೆ ಬರ್ತಿರೋ ಬಗ್ಗೆ ನಾವು ಮೊದಲೇ ಹೇಳಿದ್ವಿ ಭಾರತಕ್ಕೆ, ಆದ್ರೂ ಹಿಂಗ್ ಮಾಡಿದ್ದಾರೆ, ಸರಿ ಇಲ್ಲ, ದುರದೃಷ್ಟಕರ ಅಂತ ಬಾಂಗ್ಲಾ ಪ್ರತಿಕ್ರಿಯೆ ಕೊಟ್ಟಿದೆ. ಇನ್ನೊಂದ್ ಕಡೆ ಬ್ರಿಕ್ಸ್ ರಾಷ್ಟ್ರಗಳ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಮೀಟಿಂಗ್ ಆಗಿ ಭಾರತಕ್ಕೆ ಬಂದಿರೋ ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ಜಿನ್ಪಿಂಗ್ರ ರೈಟ್ ಹ್ಯಾಂಡ್ ಮ್ಯಾನ್ ವಾಂಗ್ ಯಿ PM ಮೋದಿ ಅವರನ್ನ ಮೀಟ್ ಮಾಡಿದ್ದಾರೆ. ಈ ವೇಳೆ ಬ್ರಿಕ್ಸ್ ಅಧ್ಯಕ್ಷತೆ ವಹಿಸಿರೋ ಭಾರತಕ್ಕೆ ಚೈನಾ ಫುಲ್ ಸಪೋರ್ಟ್ ಮಾಡುತ್ತೆ ಅಂತ ವಾಂಗ್ ಯಿ ಹೇಳಿದ್ದಾರೆ. ಅಲ್ಲದೆ ಗ್ಲೋಬಲ್ ಸೌತ್ನ ಪ್ರಮುಖ ರಾಷ್ಟ್ರಗಳಾಗಿರೋ ಭಾರತ ಮತ್ತು ಚೀನಾ ಬೇರೆಲ್ಲರಿಗೂ ಮಾದರಿಯಾಗಿರಬೇಕು ಅಂತ ವಾಂಗ್ ಯಿ ಹೇಳಿದ್ದಾರೆ. ಇನ್ನು ವಿದೇಶಾಂಗ ಸಚಿವ S ಜೈಶಂಕರ್ ದಕ್ಷಿಣ ಕೊರಿಯಾಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿನ ವಿದೇಶಾಂಗ ಸಚಿವ ಚೋ ಶೂನ್ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಹಡಗು ನಿರ್ಮಾಣ, ರಕ್ಷಣೆ, ತಂತ್ರಜ್ಞಾನ ಮತ್ತು ಕ್ಲೀನ್ ಎನರ್ಜಿ ಕ್ಷೇತ್ರಗಳ ಬಗ್ಗೆ ಇಬ್ರು ನಾಯಕರು ಚರ್ಚೆ ಮಾಡಿದ್ದಾರೆ. ಇನ್ನು ಇರಾನ್ನ ನ್ಯೂಕ್ಲಿಯರ್ ಸೈಟ್ಗಳ ತಪಾಸಣೆ ವಿಚಾರದಲ್ಲಿ ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ವಿಶ್ವಸಂಸ್ಥೆಯ ನ್ಯೂಕ್ಲಿಯರ್ ಏಜೆನ್ಸಿ IAEA ಚೀಫ್ ರಫೇಲ್ ಗ್ರಾಸಿ ಜಪಾನ್ನಲ್ಲಿ ಬಗ್ಗೆ ಮಾತನಾಡಿದ್ದಾರೆ. ಇರಾನ್ನ ನ್ಯೂಕ್ಲಿಯರ್ ಸೈಟ್ಗಳನ್ನು ನಾವು ಇನ್ಸ್ಪೆಕ್ಟ್ ಮಾಡೋದು ಪಕ್ಕಾ, ಆದ್ರೆ ಯಾವಾಗ ಅಂತ ಇನ್ನೂ ಕೂಡ ಫಿಕ್ಸ್ ಆಗಿಲ್ಲ ಅಷ್ಟೇ ಅಂತ ಹೇಳಿದ್ದಾರೆ. ಅಮೆರಿಕ ಇರಾನ್ ಅಗ್ರಿಮೆಂಟ್ ಅಲ್ಲಿ IAEA ತಪಾಸಣೆ ಮಾಡಬೇಕು ಅಂತ ಕ್ಲಿಯರ್ ಆಗಿ ಉಲ್ಲೇಖ ಇದೆ. ಇರಾನ್ ಸರ್ಕಾರದೊಂದಿಗೆ ಸೇರಿ ಡೇಟ್ ಮತ್ತು ಜಾಗವನ್ನ ಫಿಕ್ಸ್ ಮಾಡ್ತೀವಿ. ಇದು ಇವತ್ತೇ ಆಗ್ಬೋದು, ನಾಳೆ ಆಗ್ಬೋದು, ಅಥವಾ 10 ದಿವಸ ಬಿಟ್ಟಾದ್ರೂ ಆಗ್ಬೋದು, ಆದ್ರೆ ಆಗೋದಂತೂ ಗ್ಯಾರಂಟಿ ಅಂತ ಗ್ರಾಸಿ ಕನ್ಫರ್ಮ್ ಮಾಡಿದ್ದಾರೆ. ಗಮನಿಸಬೇಕಾದ ವಿಚಾರ ಅಂದ್ರೆ ಇರಾನ್ ಈ ಬಗ್ಗೆ ಬೇರೆನೇ ಸ್ಟೇಟ್ಮೆಂಟ್ ಕೊಟ್ಟಿತ್ತು. ಕಳೆದ ವರ್ಷ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡಿ ಡ್ಯಾಮೇಜ್ ಮಾಡಿದ್ದ ನ್ಯೂಕ್ಲಿಯರ್ ಸೈಟ್ಗಳನ್ನ ಚೆಕ್ ಮಾಡೋಕೆ ನಾವು ಅವಕಾಶ ಕೊಡಲ್ಲ ಅಂತ ಇರಾನ್ ಹೇಳಿತ್ತು. ಜೊತೆಗೆ ಇನ್ಸ್ಪೆಕ್ಷನ್ಗೆ ಇರಾನ್ ಒಪ್ಕೊಂಡ್ಬಿಟ್ಟಿದೆ ಅಂತ ಹೇಳಿ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಹೇಳಿದ್ದನ್ನ ಕೂಡ ಇರಾನ್ ರಿಜೆಕ್ಟ್ ಮಾಡಿತ್ತು. ಇನ್ನು ಇಸ್ರೇಲ್ ಮತ್ತೆ ಲೆಬನಾನ್ ಮೇಲೆ ದಾಳಿ ಮಾಡಿದೆ. ಪರಿಣಾಮ 2 ಸಾವನ್ನಪ್ಪಿದ್ದಾರೆ. ಡ್ರೋನ್ ಮತ್ತು ಆರ್ಟಿಲರಿ ಮೂಲಕ ದಾಳಿ ಮಾಡಲಾಗಿದೆ. ಇದರ ಬೆನ್ನಲ್ಲೇ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾರ್ಡ್ಸ್ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ಅಮೆರಿಕ ಒತ್ತಾಯಿಸಿದ್ರು ನಾವು ಲೆಬನಾನ್ನಿಂದ ನಮ್ಮ ಸೇನೆಯನ್ನ ಹಿಂಪಡೆಯಲ್ಲ. ಯುದ್ಧದಿಂದಾಗಿ ಸ್ಥಳಾಂತರಗೊಂಡಿರೋ 2 ಲಕ್ಷ ನಿವಾಸಿಗಳನ್ನ ಸದ್ಯಕ್ಕೆ ವಾಪಸ್ ಬರಕ್ಕೆ ಬಿಡಲ್ಲ. ನಮ್ಮ ಸೈನಿಕರ ಸುರಕ್ಷತೆ ನಮಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಇತ್ತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಲೆಬನಾನ್ನಲ್ಲಿ ನಮ್ಮ ಮಿಲಿಟರಿ ಗುರಿಗಳು ಇನ್ನೂ ಪೂರ್ಣಗೊಂಡಿಲ್ಲ ಅಂತಾನು ಹೇಳಿದ್ದಾರೆ. ಇನ್ನು ಅಮೆರಿಕ ಸೇನೆ ಸಿರಿಯಾದಲ್ಲಿ ದೊಡ್ಡ ಬೇಟೆಯಾಡಿದೆ. IS ಟಾಪ್ ಕಮಾಂಡರ್ ಅಲಿ ಹುಸೇನ್ ಅಲ್ ಉಲೈವಿ ಅನ್ನೋದನ್ನ ಹೊಡೆದು ಹಾಕಿದೆ. ಈ ಬಗ್ಗೆ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಮಾಹಿತಿ ಕೊಟ್ಟಿದೆ. ಜೂನ್ 19ನೇ ತಾರೀಕು ವಾಯುವ್ಯ ಸಿರಿಯಾದಲ್ಲಿ ಆಪರೇಷನ್ ಮಾಡಿದೀವಿ ಅಂತ ಹೇಳಿದ್ದಾರೆ. IS ಉಗ್ರರನ್ನ ಬೇರು ಸಹಿತ ಕಿತ್ತ ಹಾಕೋಕೆ ನಾವು ಕಮಿಟ್ ಆಗಿದ್ದೀವಿ, ಹೊಡಿತಾನೆ ಇರ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಕಚ್ಚಾ ತೈಲ ಪೂರೈಕೆ ಸುಧಾರಿಸಿದ ಹಾಗೆ ಅದರ ಬೆಲೆಗಳು ಯುದ್ಧಕ್ಕೂ ಮುನ್ನ ಇದ್ದ ಸ್ಥಿತಿಗೆ ಮರಳುತ್ತಾ ಇವೆ. 4ನೇ ನಿರಂತರ ಸೆಷನ್ನಲ್ಲೂ ಕ್ರೂಡ್ ಆಯಿಲ್ ಬೆಲೆ ಫ್ಯೂಚರ್ಸ್ ಬೆಲೆಯಲ್ಲಿ ಕುಸಿತ ಆಗಿದೆ. ಪ್ರತಿ ಬ್ಯಾರಲ್ ಬ್ರೆಂಟ್ ಕ್ರೂಡ್ ಈಗ $72-73 ಆಸುಪಾಸಿಗೆ ಬಂದು ಇಳಿದಿದೆ. ಇನ್ನು ಭಾರತದ ಮೇಲಿನ ಸುಂಕದ ಬಗ್ಗೆ, ಟ್ಯಾರಿಫ್ ಬಗ್ಗೆ ಅಮೆರಿಕದ ಅಧಿಕೃತ ಡೇಟಾವನ್ನ ಒಪ್ಪಿಕೊಳ್ಳೋಕೆ ಟ್ರಂಪ್ ನಿರಾಕರಿಸಿದ್ರು. ಅವ್ರದೇ ಸರ್ಕಾರ ಕೊಟ್ಟಿರೋ ಡೇಟಾ ಕೂಡ ನಾನು ಒಪ್ಪಲ್ಲ ಅಂತ ಹೇಳಿದ್ರು ಅನ್ನೋ ಮಾಹಿತಿ ಬಯಲಾಗಿದೆ. ರೆಜಿಮ್ ಚೇಂಜ್ ಅನ್ನೋ ಹೊಸ ಪುಸ್ತಕದಲ್ಲಿ ಬಗ್ಗೆ ಹೇಳಲಾಗಿದೆ. ಈ ವಿಚಾರಕ್ಕೆ ವಾಣಿಜ್ಯ ಕಾರ್ಯದರ್ಶಿ ಹಾರ್ವರ್ಡ್ ಲುಟ್ನಿಂಗ್ ಜೊತೆಗೆ ಟ್ರಂಪ್ ಜಗಳ ಆಡಿದ್ರು. ಚೀನಾ ಮತ್ತು ಭಾರತದ ಸುಂಕದ ಬಗ್ಗೆ ನನಗೆ ಯಾರೂ ಸರಿಯಾದ ಲೆಕ್ಕ ಕೊಡ್ತಾ ಇಲ್ಲ, ನೀವೆಲ್ಲ ನನಗೆ ಸುಳ್ಳು ಹೇಳ್ತಿದ್ದೀರಾ, ತಪ್ಪು ನಂಬರ್ ಕೊಡ್ತಿದ್ದೀರಾ ಅಂತ ಹೇಳಿ ಅಧಿಕಾರಿಗಳಿಗೆ ಬೈದ್ ಕಳಿಸಿದ್ರು ಅಂತ ಬುಕ್ನಲ್ಲಿ ಬರೆಯಲಾಗಿದೆ. ಅಮೆರಿಕದ ವಸ್ತುಗಳ ಮೇಲೆ ಭಾರತ 175% ಭಾರಿ ಸುಂಕ ಹಾಕ್ತಿದೆ ಅಂತ ಹೇಳಿ ಟ್ರಂಪ್ ನಂಬ್ಕೊಂಡ್ಬಿಟ್ಟಿದ್ರು. ಆದರೆ USTR ಡೇಟಾ ಪ್ರಕಾರ ಭಾರತದ ಟ್ಯಾರಿಫ್ ಪ್ರಮಾಣ ಟೋಟಲ್ ಆವರೇಜ್ ತೆಗೆದಾಗ ತುಂಬಾ ಕಮ್ಮಿ ಇತ್ತು. ಈ ಬಗ್ಗೆ ಹಾರ್ವರ್ಡ್ ಲುಟ್ನಿಕ್ ಟ್ರಂಪ್ಗೆ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಿದ್ರು ಕೂಡ
ಒಪ್ಕೊಳ್ಳೋಕೆ ಟ್ರಂಪ್ ರೆಡಿ ಇರಲಿಲ್ಲ, ಅವರೊಂದು ಊಹೆಲೆ ಬದುಕ್ತಾ ಇದ್ರು ಅಂತ ಬಯಲಾಗಿದೆ. ಇನ್ನು ಸಿಂಗಪೂರ್ನಲ್ಲಿ ಭಾರತ ಮತ್ತು ಬಾಂಗ್ಲಾ ಮೂಲದ 400ಕ್ಕೂ ಅಧಿಕ ವಲಸೆ ಕಾರ್ಮಿಕರಿಗೆ ಸಂಬಳ ಕೊಡದೆ ವಂಚಿಸಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಎಸ್ಕೆ ಇಂಡಸ್ಟ್ರೀಸ್, KPA ಇಂಜಿನಿಯರಿಂಗ್ ಸೇರಿ ಒಟ್ಟು 3 ಕಂಪನಿಗಳು ಕಾರ್ಮಿಕರಿಗೆ ತಿಂಗಳುಗಟ್ಟಲೆ ಸಂಬಳವನ್ನೇ ಕೊಟ್ಟಿಲ್ಲ. ಆ 3 ಕಂಪನಿಗಳ ಡೈರೆಕ್ಟರ್ ಆಗಿದ್ದ ಭಾರತ ಮೂಲದ ರಾಮು ಪಳನಿವೇಲು ಅನ್ನೋರೇ ಈ ವಂಚನೆ ಮಾಡಿರೋದು ಅಂತ ಹೇಳಲಾಗ್ತಿದೆ. ಇದರ ಬೆನ್ನಲ್ಲೇ ಸಿಂಗಪೂರ್ನಲ್ಲಿರುವ ಭಾರತೀಯ ಹೈಕಮಿಷನ್ ನೆರವನ್ನ ಕೊಟ್ಟಿದೆ. ಕಾರ್ಮಿಕರಿಗೆ ದಿನಸಿ ತಗೊಳ್ಳೋಕೆ ಕ್ಯಾಶ್ ವೋಚರ್ಗಳನ್ನ ಕೊಡಲಾಗ್ತಿದೆ. ಅತ್ತ ಪಾಕ್ನ ವಜೀರಿಸ್ತಾನ್ನಲ್ಲಿ ಹೆಣ್ಣು ಮಕ್ಕಳ ಪ್ರಾಥಮಿಕ ಶಾಲೆ ಮೇಲೆ ಉಗ್ರರು ದಾಳಿ ಮಾಡಿದ್ದಾರೆ. ಇಡೀ ಶಾಲೆಯನ್ನೇ ಧ್ವಂಸ ಮಾಡಲಾಗಿದೆ. ಪಾಕಿಸ್ತಾನದಲ್ಲಿ ಹೆಣ್ಣು ಮಕ್ಕಳು ಶಾಲೆಗೆ ಹೋಗೋದನ್ನ ಟಾರ್ಗೆಟ್ ಮಾಡಿ ಈ ರೀತಿ ನಿರಂತರವಾಗಿ ದಾಳಿ ಮಾಡಲಾಗ್ತಿದೆ. ಯಾರು ಮಾಡಿದ್ದು ಅಂತ ತನಿಖೆ ನಡೀತಾ ಇದೆ. ಇನ್ನು ಫ್ರಾನ್ಸ್ನಲ್ಲಿ ಮೊದಲ ಎಬೋಲಾ ಪ್ರಕರಣ ಕನ್ಫರ್ಮ್ ಆಗಿದೆ. ಈಗ ಕಾಂಗೋದಿಂದ ಹಿಂದಿರುಗಿದ ವೈದ್ಯರೊಬ್ಬರಲ್ಲಿ ಎಬೋಲಾ ವೈರಸ್ ಕಾಣಿಸಿಕೊಂಡಿದೆ, ಚಿಕಿತ್ಸೆ ಕೊಡಲಾಗ್ತಿದೆ. ಇತ್ತ ಕಾಂಗೋದಲ್ಲಿ ಎಬೋಲಾ ಅಬ್ಬರಕ್ಕೆ 260ಕ್ಕೂ ಅಧಿಕ ಜನರು ಪ್ರಾಣ ಹೋಗಿದೆ, 1000ಕ್ಕೂ ಅಧಿಕ ಜನರಿಗೆ ಸೋಂಕು ತಾಗಿದೆ. ಇನ್ನು ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಅವರ ಪತ್ನಿ ಉಷಾ ವ್ಯಾನ್ಸ್ ತಾವು ಯಾಕೆ ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆಗಿಲ್ಲ, ಗಂಡನ ಧರ್ಮಕ್ಕೆ ಅದರ ಬಗ್ಗೆ ಮಾತನಾಡಿದ್ದಾರೆ. ತಮ್ಮ ಗಂಡಂಗೆ ಬಾಲ್ಯದಲ್ಲಿ ತುಂಬಾ ಕಷ್ಟ ಇತ್ತು, ಹೀಗಾಗಿ ಅವರಿಗೆ ಒಂದು ಸ್ಟೆಬಿಲಿಟಿ ಬೇಕಾಗಿತ್ತು. ಅದಕ್ಕೆ ಅವರು ನಾಸ್ತಿಕ ಆಗಿದ್ದವರು ಕ್ಯಾಥೋಲಿಕ್ ಧರ್ಮಕ್ಕೆ ಆಮೇಲೆ ಕನ್ವರ್ಟ್ ಆದ್ರು. ಆದ್ರೆ ನಾನು ತುಂಬಾ ನೆಮ್ಮದಿ ಇರೋ ಸ್ಟೇಬಲ್ ಆದ ಹಿಂದೂ ಧರ್ಮದಲ್ಲಿ ಬೆಳೆದವಳು, ಹೀಗಾಗಿ ನನಗೆ ಬೇರೆ ಯಾವುದನ್ನಾದ್ರೂ ಹುಡ್ಕೊಂಡು ಹೋಗೋ ಅವಶ್ಯಕತೆ ಬರಲಿಲ್ಲ. ಎಲ್ಲಿದ್ದೀನೋ ಅಲ್ಲೇ ಆರಾಮಾಗಿ ಚೆನ್ನಾಗಿದ್ದೀನಿ ಅಂತ ಉಷಾ ಹೇಳಿದ್ದಾರೆ. ಜೊತೆಗೆ JD ವ್ಯಾನ್ಸ್ ಅವರ ಧರ್ಮದಲ್ಲಿ ಬೇರೆಯವ್ರನ್ನ ತಮ್ಮ ಧರ್ಮಕ್ಕೆ ಸೆಳೆಯೋದು ಒಂದು ಭಾಗ ಆಗಿದೆ, ಆದ್ರೂ ಅವರು ನನ್ನನ್ನ ಕನ್ವರ್ಟ್ ಆಗುವಂತ ಫೋರ್ಸ್ ಮಾಡಲ್ಲ ಅಂತ ಉಷಾ ವ್ಯಾನ್ಸ್ ಕ್ಲಾರಿಟಿ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಭಾರತದ ಪಾಸ್ಪೋರ್ಟ್ ಕೇವಲ ಟ್ರಾವೆಲ್ ಡಾಕ್ಯುಮೆಂಟ್ ಮಾತ್ರ, ಅದು ಭಾರತೀಯ ಪೌರತ್ವಕ್ಕೆ ಪ್ರೂಫ್ ಅಲ್ಲ ಅಂತ ವಿದೇಶಾಂಗ ಸಚಿವಾಲಯ ಹೇಳಿದೆ. ಆಧಾರ್, ಪ್ಯಾನ್ ಕಾರ್ಡ್ ನಂತಹ ಐಡಿಗಳನ್ನ ಪರಿಶೀಲಿಸಿ ಕೇವಲ ವಿದೇಶಿ ಪ್ರಯಾಣಕ್ಕಾಗಿ ಮಾತ್ರ ಪಾಸ್ಪೋರ್ಟ್ ಕೊಡಲಾಗುತ್ತೆ ಅಂತ ಸರ್ಕಾರ ಹೇಳಿದೆ. ಆದರೆ ಕೇಂದ್ರದ ಈ ಘೋಷಣೆಗೆ ವಿಪಕ್ಷಗಳು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿವೆ. ಪಾಸ್ಪೋರ್ಟ್ ಪೌರತ್ವದ ಸಾಕ್ಷ್ಯ ಅಲ್ಲ ಅಂದ್ರೆ ವಿದೇಶಿ ಪ್ರಜೆಗಳಿಗೂ ನೀವು ಪಾಸ್ಪೋರ್ಟ್ ಕೊಡ್ತೀರಾ ಅಂತ ಪ್ರಶ್ನೆ ಮಾಡಿದೆ. ಸಾಹಿತಿ ಜಾವೇದ್ ಅಖ್ತರ್ ಕೂಡ ಹೀಗೆ ಪ್ರಶ್ನೆ ಮಾಡಿದ್ದಾರೆ. ಹಿಂದೆ ಆಧಾರ್, ಪ್ಯಾನ್ ಕಾರ್ಡ್ ಮತ್ತು ವೋಟರ್ ID ಕೂಡ ಪೌರತ್ವದ ಅಧಿಕೃತ ಸಾಕ್ಷ್ಯ ಅಲ್ಲ ಅಂತ ಹೇಳಿ ಸರ್ಕಾರ ಸ್ಪಷ್ಟಪಡಿಸಿತ್ತು. ಹೀಗಿರುವಾಗ ಪೌರತ್ವಕ್ಕೆ ಸೂಕ್ತ ದಾಖಲೆ ಯಾವುದು ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನೊಂದು ಕಡೆ ಇಲಾನ್ ಮಸ್ಕ್ ಕೇವಲ 2 ವಾರದಲ್ಲಿ ತಮ್ಮ ಟ್ರಿಲಿಯನೇರ್ ಪಟ್ಟವನ್ನ ಕಳ್ಕೊಂಡಿದ್ದಾರೆ. ಟ್ವಿಟರ್ ಖರೀದಿಯ ಸಾಲ ತೀರಿಸೋಕೆ ಮತ್ತು ಹೊಸ AI ಪ್ರಾಜೆಕ್ಟ್ಸ್ಗೆ ಫಂಡ್ ಮಾಡೋಕೆ ಮಸ್ಕ್ ಸ್ಪೇಸ್ ಎಕ್ಸ್ ನ ಬಾಂಡ್ ಮಾರಾಟ ಮಾಡಿದ್ರು. ಇದು ಷೇರು ಕುಸಿತಕ್ಕೆ ಕಾರಣ ಆಗಿ ಮಸ್ಕ್ ಈ ಪಟ್ಟವನ್ನ ಕಳ್ಕೊಂಡಿದ್ದಾರೆ. ಆದ್ರೆ $957 ಬಿಲಿಯನ್ ಆಸ್ತಿಯೊಂದಿಗೆ ಈಗಲೂ ಮಸ್ಕ್ ವಿಶ್ವದ ನಂಬರ್ 1 ಶ್ರೀಮಂತ ಆಗಿನೇ ಮುಂದುವರೆದಿದ್ದಾರೆ. ಸದ್ಯ 2ನೇ ಸ್ಥಾನದಲ್ಲಿರೋ ಗೂಗಲ್ ನ ಲ್ಯಾರಿ ಪೇಜ್ ಮಸ್ಕ್ ಗಿಂತ ತುಂಬಾ ಹಿಂದಿದ್ದಾರೆ. $297 ಬಿಲಿಯನ್ ಆಸುಪಾಸು. ಮಸ್ಕ್ ಗಿಂತ 3 ಪಟ್ಟು ಹಿಂದೆ ಇದ್ದಾರೆ. ಇನ್ನು ಫಿಫಾ ವಿಚಾರಕ್ಕೆ ಬಂದರೆ ಸ್ವಿಟ್ಜರ್ಲ್ಯಾಂಡ್ ಕೆನಡಾವನ್ನ ಮಣಿಸಿದೆ 2-1 ಗೋಲುಗಳ ಅಂತರದಿಂದ. ಬೋಸ್ನಿಯಾ 3-1 ಗೋಲುಗಳ ಅಂತರದಿಂದ ಕತರ್ ವಿರುದ್ಧ ಗೆದ್ದಿದೆ. ಹೈಟಿ ವಿರುದ್ಧ ಮೊರಾಕೊ 4-2 ಗೋಲುಗಳ ಅಂತರದಲ್ಲಿ ಗೆದ್ದಿದೆ. ಸ್ಕಾಟ್ಲೆಂಡ್ ವಿರುದ್ಧ ಬ್ರೆಜಿಲ್ 3-0 ಗೋಲುಗಳಿಂದ ಗೆದ್ದರೆ 1-0 ಗೋಲುಗಳ ಅಂತರದಿಂದ ಸೌತ್ ಕೊರಿಯಾ ವಿರುದ್ಧ ಸೌತ್ ಆಫ್ರಿಕಾ ಗೆದ್ದಿದೆ. ಇತ್ತ ಚೆಕ್ ರಿಪಬ್ಲಿಕ್ ವಿರುದ್ಧ ಮೆಕ್ಸಿಕೋ 3-0 ಅಂತರದಿಂದ ಗೆದ್ದಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಯಾಕಂದ್ರೆ ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯ್ನ್ ಆಗಬಹುದು. ಎಲ್ಲ ಮೆಂಬರ್ ಓನ್ಲಿ ಬೆನಿಫಿಟ್ಸ್ ಅನ್ನ, ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ಶುರು ಮಾಡಬಹುದು, ಪಡಿಬಹುದು. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ವಿಡಿಯೋ ಕೆಳಗಡೆ ಡೀಟೇಲ್ಸ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.